Welcome all of you to the chemistry online classes as we have started the organic chemistry chapter. So, in today's class we want to discuss about the IUPAC naming of the polyfunctional compounds. So, in last class we have discussed about the functional group. Whenever the functional groups are present, during that time how to name those compounds, and we discussed about the same type of the functional groups are present during that time. Few examples I have solved you, and those examples consisting of the same type of the functional group. Only one type of the functional group is there, and if it repeats we are going to use the terms like di, tri, tetra and so on. And in today's class we want to discuss about suppose the compound polyfunctional compound means the compound which is having more different number of the different functional groups. It means more than one different functional groups are present in compound. Such a compound is said to be a polyfunctional compound. And in today's class we want to discuss about the IUPAC naming of the polyfunctional compounds. So see here, ಏನಪ್ಪ ಅಂದ್ರೆ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಹೆಂಗೆ ಕಲ್ತಿದ್ವಿ ಅಂದ್ರೆ ಯಾವುದೇ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಕೊಟ್ಟರು ಆ ಆರ್ಗ್ಯಾನಿಕ್ ಕಂಪೌಂಡ್ ಒಳಗೆ ಒಂದೇ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇರ್ತಿತ್ತು. ಲೈಕ್ COH ಒಂದೇ ಇರ್ತಿತ್ತು, ಅಥವಾ OH ಒಂದೇ ಇರ್ತಿತ್ತು, ಅಥವಾ NH2 ಒಂದೇ ಇರ್ತಿತ್ತು. ಆರ್ ಆ ರೀತಿ ಇರಲಿಲ್ಲ. ಆ ರೀತಿ ಇದ್ದಾಗ ಯಾವ ರೀತಿ ನಾವು ನೇಮಿಂಗ್ ಮಾಡ್ತಿದ್ದೀವಿ, ಫಂಕ್ಷನಲ್ ಗ್ರೂಪ್ಗನ ಲೀಸ್ಟ್ ನಂಬರ್ ಬರುವಂಗ ನೇಮಿಂಗ್ ಮಾಡ್ತಿದ್ದೀವಿ. ಓಕೆ, ಆರ್ ಎಲ್ಸ್ ಅದೇ ಸೇಮ್ ಇರುವಂಥ, ಫಾರ್ ಎಕ್ಸಾಂಪಲ್ OH ಅನ್ನೋದೊಂದು ಫಂಕ್ಷನಲ್ ಗ್ರೂಪ್ ರೀ, OH 2 ಸರ್ತಿ ಬಂದು ಅಥವಾ OH 3 ಸರ್ತಿ ಸೇಮ್ ಫಂಕ್ಷನಲ್ ಗ್ರೂಪ್ ರಿಪೀಟ್ ಆದಾಗ ಹೆಂಗೆ ನೇಮಿಂಗ್ ಮಾಡ್ಬೇಕನ್ನೋದು ಲಾಸ್ಟ್ ಕ್ಲಾಸ್ ಒಳಗೆ ಮುಗ್ದೈತಿ. ಬಟ್ ಇವತ್ತಿನ ಕ್ಲಾಸ್ ಒಳಗೆ ನಾವೇನು ಸ್ಟಡಿ ಮಾಡಬೇಕಾಗೈತಿ ಅಂದ್ರೆ, ಈಗ OH ಒಂದು ಫಂಕ್ಷನಲ್ ಗ್ರೂಪ್ ಐತಿ, CHO ಒಂದು ಫಂಕ್ಷನಲ್ ಗ್ರೂಪ್ ಐತಿ, ಎರಡೂ ಫಂಕ್ಷನಲ್ ಗ್ರೂಪ್ ಡಿಫ್ರೆಂಟ್ ಇದ್ದಾಗ ಯಾವ ರೀತಿ ನೇಮಿಂಗ್ ಮಾಡ್ಬೇಕನ್ನುವಂಥದ್ದನ್ನು ಇವತ್ತಿನ ಕ್ಲಾಸ್ ಒಳಗೆ ಕಲಿಯೋನು. ಸೊ ಓಕೆ, so whenever a polyfunctional compound is given, first of all you need to choose a principal functional group, and later on you should follow up the secondary functional group, or else you can follow up the similar naming process. So ಯಾವುದೇ ಒಂದು polyfunctional compound ಕೊಟ್ಟಾಗ ಫಸ್ಟ್ ನಿಮ್ದು ಏನು ಕೆಲಸ ಅಂದ್ರೆ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಅನ್ನು ಹುಡುಕಾಡಬೇಕು. ಅದಕ್ಕೆ ಫಸ್ಟ್ ಲೀಸ್ಟ್ ನಂಬರ್ ಬರುವಂಗ ನಂಬರಿಂಗ್ ಕೊಡಬೇಕು. ಉಳಿಕಿದ ರೆಸ್ಟ್ ಏನೈತಲ್ಲ ಆಸ್ ಯೂಸ್ವಲ್ ನೀವು ಹೆಂಗೆ ಪ್ರೊಸೆಸ್ ಕ್ಯಾರಿ ಆನ್ ಮಾಡ್ತೀರಿ ಹಾಗೆ. ಅಥವಾ ಇನ್ನೂ ಒಂದು ಫಂಕ್ಷನಲ್ ಗ್ರೂಪ್ ಇತ್ತಂದ್ರೆ ಇವನ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಸೆಕೆಂಡರಿ ಫಂಕ್ಷನಲ್ ಗ್ರೂಪ್. ಸೊ ಹಂಗಂದ್ರೆ ಒಂದು ಕ್ವಶನ್ ಅರೈಸ್ ಆಕಿತ್ತು, ಹೆಂಗಪ್ಪ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು? ಸಿಂಪಲ್, ಒಂದು ಸೀರೀಸ್ ಐತೆ ನಿಮಗೆ. ಈ ಸೀರೀಸ್ ನಿಮ್ಮ NCERT ಬುಕ್ ಒಳಗೂ ಮೆನ್ಷನ್ ಐತ್ರಿ. ಸೊ ಸಿರೀಸ್ ನೋಡ್ರಿ, ಈ ಸಿರೀಸ್ ನೀವು ನೆನಪಿಟ್ಕೋಬೇಕು. ಫಸ್ಟಿಗೆ ಕಾರ್ಬಾಕ್ಸೈಲಿಕ್ ಆ್ಯಸಿಡ್, ನೆಕ್ಸ್ಟ್ ಸಲ್ಫೋನಿಕ್ ಆ್ಯಸಿಡ್, ನೆಕ್ಸ್ಟ್ ಆ್ಯಸಿಡ್ ಆನ್ಹೈಡ್ರೈಡ್, ದೆನ್ ಈಸ್ಟರ್, then acyl halide, and then aryl amide, nitrile, aldehyde, ketone, alcohol, amine, alkene, alkyne. ಸೊ ಈಗ ಒಂದು ಕಂಪೌಂಡ್ ಒಳಗೆ ಏನಪ್ಪ COH ಒಂದು ಗ್ರೂಪ್ ಬಂದೈತಿ ಆ್ಯಂಡ್ CHO ಒಂದು ಫಂಕ್ಷನಲ್ ಗ್ರೂಪ್ ಬಂದೈತಿ. ಓಕೆ, ಒಂದು ಕಂಪೌಂಡ್ ಒಳಗೆ ಅಲ್ಲಿ ಎಕ್ಸಾಂಪಲ್ ಸಾಲ್ವ್ ಮಾಡುವಾಗ ನಿಮ್ಗೆ ಅರ್ಥ ಆಗ್ತೈತಿ. ಒಂದು ಕಂಪೌಂಡ್ ಒಳಗೆ ಇದು ಒಂದು ಫಂಕ್ಷನಲ್ ಗ್ರೂಪ್, ಇದು ಒಂದು ಫಂಕ್ಷನಲ್ ಗ್ರೂಪ್. ಹಾಗಂದ್ರೆ ಇವೆರಡದ್ರೊಳಗೆ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪನ್ನು ನಾವು ಯಾವುದಂತ ಚೂಸ್ ಮಾಡಬೇಕು, ಯಾವುದಕ್ಕೆ ಫಸ್ಟ್ ನಂಬರಿಂಗ್ ಕೊಡ್ಬೇಕಂದ್ರೆ ಸಿರೀಸ್ ಒಳಗೆ ಫಸ್ಟ್ ಯಾವುದೈತ್ರಿ ಕಾರ್ಬಾಕ್ಸೈಲಿಕ್ ಆ್ಯಸಿಡ್. ಸೊ ಫಸ್ಟ್ ಗಿವ್ ಪ್ರಿಫರೆನ್ಸ್ ಟು COH ಇರುವಂಥ ಕಾರ್ಬನ್ಗೆ 1 ನಂಬರ್ ಕೊಟ್ಕೊಂಡು ಹೋಗ್ರಿ, ನೆಕ್ಸ್ಟ್ CHOಗೆ ಪ್ರಿಫರೆನ್ಸ್ ಕೊಡ್ರಿ. ಸೊ ಈ ಸೀರೀಸನ್ನು ನೀವು ನೆನಪಿಟ್ಕೋಬೇಕಾಗ್ತೈತಿ. ಸೊ ಇಲ್ಲಿ ನೋಡ್ರಿ, ನಾನು ನಿಮಗೆ ನಿನ್ನೆ ಒಂದು ಕ್ಲಾಸ್ ಒಳಗೆ ಇದೆ, ಡಬಲ್ ಆ್ಯಂಡ್ ಟ್ರಿಪಲ್ ಬಾಂಡ್ ಬಂದಾಗ ಫಸ್ಟಿಗೆ ಡಬಲ್ ಬಾಂಡಿಗೆ ಪ್ರಿಫರೆನ್ಸ್ ಕೊಡ್ರಿ. ಇಲ್ಲಿ ನೋಡ್ರಿ, ಅಲ್ಕೇನಿಗೆ ಫಸ್ಟ್ ಪ್ರಿಫರೆನ್ಸ್ ಐತಿ ಆ್ಯಸ್ ಕಂಪೇರ್ಡ್ ವಿತ್ ಅಲ್ಕೈನ್. ಸೊ ಈ ಸೀರೀಸ್ ಒಳಗೆ ಬಂದಿರುವಂಥ ಆರ್ಡ್ರನ್ನು ನೀವು ಫಾಲೋ ಅಪ್ ಮಾಡಬೇಕು. ಕೀಟೋನ್ ಆ್ಯಂಡ್ ಅಲ್ಡಿಹೈಡ್ ಅಂದರೆ C+O ಇದು ಕೀಟೋನ್, ಆಲ್ರೆಡಿ ನಿಮಗೆ ಗೊತ್ತೈತಿ. CHO ಅಲ್ಡಿಹೈಡ್, ಇವೆರಡೂ ಫಂಕ್ಷನಲ್ ಗ್ರೂಪ್ ಬಂದಾಗ ಫಸ್ಟ್ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕ್ರಿ? ಅಲ್ಡಿಹೈಡಿಗೆ ಕೊಡಬೇಕು. ಯಾಕಂದರೆ ಇದು ಸಿರೀಸ್, ವಿ ಹ್ಯಾವ್ ಟು ಫಾಲೋ ಅಪ್ ದಿಸ್ ಒನ್. Okay, so this is how we are going to name the IUPAC naming of the polyfunctional group or compounds. ಸೊ ಈ ಸೀರೀಸನ್ನು ನೆನಪಿಟ್ಕೋರಿ. ಇದನ್ನು ಬಿಟ್ಟು ಫರ್ದರ್ ಅದರ್ ಫಂಕ್ಷನಲ್ ಗ್ರೂಪ್ಸ್ ಲೈಕ್ ಹ್ಯಾಲೋಜನ್ಸ್ ಲೈಕ್ Cl, Br, iodine,
fluorine, bromine, chlorine, all those are the halogens. So halo group iddu ಅಥವಾ any nitro group attach ಇತ್ತು ಅಥವಾ any alkoxy group ಇತ್ತಂದ್ರೆ it is considered as a substituent. It is considered as a substituent ಅಂತ ಹೇಳಿ ಕರೀತೀವಿ. ಸೊ ಹಂಗಂದ್ರೆ ಸೊ ಇಲ್ಲಿಗೆ ಇಷ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅನ್ಕೋತೀನಿ. ಪಾಲಿಫಂಕ್ಷನಲ್ ಕಂಪೌಂಡ್ಸ್ ದ ಡೆಫಿನಿಷನ್ ರೀ. ಆಮೇಲೆ ಪಾಲಿಫಂಕ್ಷನಲ್ ಕಂಪೌಂಡ್ಸ್ ಇದ್ದಾಗ ಒಂದು ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪನ್ನು ಚಾಯ್ಸ್ ಮಾಡಬೇಕು. ಅದಾದ ನಂತರ ನೆಕ್ಸ್ಟು ಸೆಕೆಂಡರಿ ಫಂಕ್ಷನಲ್ ಗ್ರೂಪ್ ಬರ್ತೈತಿ. ಸೊ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪನ್ನು ಯಾವ ರೀತಿ ಚಾಯ್ಸ್ ಮಾಡಬೇಕು ಅನ್ನೋದು ಈ ಸೀರೀಸ್ ಬೇಸಿಸ್ ಮೇಲೆ ಇರ್ತೈತಿ. ಸೊ ಫಾರ್ ಎಕ್ಸಾಂಪಲ್, ಸೊ ನೀವು ನಿಮ್ಮ NCERT ಬುಕ್ ಓಪನ್ ಮಾಡಿ ಟೇಬಲ್ ನಂಬರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ತೆಗೆದುಬಿಡ್ರಿ. ಟೇಬಲ್ ನಂಬರ್ 12.4 ನೋಡ್ರಿ. ಸೊ ಅಲ್ಲಿ ಒಂದು ದೊಡ್ಡ ಟೇಬಲ್ ಕೊಟ್ಟಾನ. ಏನು ಕೊಟ್ಟಾನಪ್ಪ ಟೇಬಲ್ ಒಳಗಂದ್ರೆ ಇಲ್ಲಿ ನೋಡ್ರಿ, ನಾ ಸ್ಮಾಲ್ ಅಂಗಿ ನಾನು ಕೊಟ್ಟಿರುವಂಥ ಎಕ್ಸಾಂಪಲ್ ಬೇಸಿಸ್ ಮೇಲೆ ಒಂದು 4 ಎಕ್ಸಾಂಪಲ್ ಬರ್ದೀನಿ. ಸೊ ಇದು ಕಂಪೌಂಡ್ ನೇಮ್ ಇರುತ್ತಾ, ಇದು ಫಂಕ್ಷನಲ್ ಗ್ರೂಪ್ ಇರುತ್ತಾ, ಇದು ಪ್ರಿಫಿಕ್ಸು, ಇದು ಸಫಿಕ್ಸು, ಇದು ಎಕ್ಸಾಂಪಲ್ಲು. ಸೊ ಏನಪ್ಪ ಅಂದ್ರೆ ಯಾವುದೇ ಒಂದು IUPAC ನೇಮಿಂಗ್ ಕೊಡುವಾಗ ಯೂಸ್ವಲಿ ನಾವು ಹೆಂಗೆ ಫಾರ್ಮ್ಯಾಟ್ ಫಾಲೋ ಅಪ್ ಮಾಡ್ತೀವಿ, ಫಸ್ಟಿಗೆ ಪ್ರಿಫಿಕ್ಸ್ ನೋಡ್ಕೋತೀವಿ, ಆಮೇಲೆ ರೂಟ್ ವರ್ಡ್ ನೋಡ್ಕೋತೀವಿ, ಆಮೇಲೆ ಸಫಿಕ್ಸ್ ನೋಡ್ಕೋತೀವಿ. ಎಸ್ ಆರ್ ನೋ? ಆಮೇಲೆ ಸಫಿಕ್ಸ್ ನೋಡ್ಕೋತೀವಿ. ಸೊ ಇಲ್ಲಿ ಕೆಲವೊಂದಿಷ್ಟು ಗ್ರೂಪ್ಸ್ ಫಂಕ್ಷನಲ್ ಗ್ರೂಪ್ ನೋಡ್ರಿ, OH ಇರ್ಬೋದು, CHO ಇರ್ಬೋದು, C ಡಬಲ್ ಬಾಂಡ್ OCN, ಇವೆಲ್ಲಾನು ಕೆಲವೊಂದಿಷ್ಟು ಟೈಮ್ಸ್ ಪ್ರಿಫಿಕ್ಸ್ ಆಗ್ತಾವು, ಕೆಲವೊಂದಿಷ್ಟು ಟೈಮ್ಸ್ ಸಫಿಕ್ಸ್ ಆಗ್ತಾವು. ಸೊ ಪ್ರಿಫಿಕ್ಸ್ ಆಗಿ ಯೂಸ್ ಮಾಡಿದಾಗ ಇಲ್ಲಿ ಟರ್ಮನ್ನು ಹೈಡ್ರಾಕ್ಸಿ ಅಂತ ಯೂಸ್ ಮಾಡಬೇಕು. ಸಪೋಸ್ ಸಫಿಕ್ಸ್ ಆಗಿ ಯೂಸ್ ಮಾಡಿದಾಗ ಆವಾಗ ಟರ್ಮ್ ಏನು ಯೂಸ್ ಮಾಡ್ಬೇಕ್ರಿ ನಾವು? ಆಲ್ ಅಂತ ಹೇಳಿ ಯೂಸ್ ಮಾಡಬೇಕು. ಹಾಗಂದ್ರೆ ಯಾವಾಗ ಯಾವ ಟರ್ಮ್ ಯೂಸ್ ಮಾಡಬೇಕು ಅಂಥೇಳಿ ಸ್ವಲ್ಪ ಕನ್ಫ್ಯೂಷನ್ ಆಗತೈತಿ. ಸೊ ಲೆಟ್ ಮಿ ಕ್ಲಾರಿಫೈ ಇಟ್. ಸೊ ಇಲ್ಲಿ ನೋಡ್ರಿ ಏನಪ್ಪ ಅಂದ್ರೆ ಎರಡು ಎಕ್ಸಾಂಪಲ್ ಇಲ್ಲಿ ಬೋರ್ಡ್ ಮೇಲೆ ಬರ್ದೀವಿ. ಸೊ ಇದು ಒಂದು ಕಂಪೌಂಡ್ ಐತಿ. ಸೊ ಈ ಕಂಪೌಂಡ್ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಅದರೊಳಗೆ 2 ಫಂಕ್ಷನಲ್ ಗ್ರೂಪ್ ಅದಾವು. Yes or no? It consisting of the 2 functional groups. Which are those 2 functional groups? One is C double bond OH, okay, and one more is OH. One more is OH. So what is our rule? We should number in such a way that the principal functional group should get the least number. So just go on numbering the like this 1, 2, 3, 4, 5. Am I right? Okay. So ಇದು ಕರೆಕ್ಟ್ ವೇ. ಈಗ OH ಏನಾತ ಹೇಳ್ರಿ, ಫಂಕ್ಷನಲ್ ಗ್ರೂಪ್ ಆಗಿ ಆಕ್ಟ್ ಆಗತ್ತೈತೆ, ಇಟ್ ಆಕ್ಟ್ಸ್ ಆಸ್ ಎ ಸಬ್ಸ್ಟಿಟ್ಯೂಯೆಂಟ್. ಇಲ್ಲಿ ಏನಾಗ್ತೈತೆ ಅಂದ್ರೆ ಅದು ಪ್ರಿಫಿಕ್ಸ್ ಆಗಿ ಆಕ್ಟ್ ಮಾಡ್ತೈತಿ, ಸೈಡ್ ಅಟ್ಯಾಚ್ಮೆಂಟ್ ಒಳಗೈತಿ, ಅದನ್ನ ಫಂಕ್ಷನಲ್ ಗ್ರೂಪ್ ಅಂತ ಕನ್ಸಿಡರ್ ಮಾಡಲ್ಲ. ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಆಲ್ರೆಡಿ ಕನ್ಸಿಡರ್ ಆಗೈತಿ, ದಟ್ COH. ನೋಡ್ರಿ COH ಇಲ್ಲ ಐತಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಫಸ್ಟ್ ಪ್ರಿಫರೆನ್ಸ್ ಐತಿ. ಸೊ ಅದಕ್ಕೆ ನಂಬರ್ ಏನಾಗೈತಿ 1 ಹೋಗೈತಿ. ಸೊ ಹಂಗಂದ್ರೆ ಇಲ್ಲಿ ಇದು ಏನಾಗಿ ಆಕ್ಟ್ ಮಾಡತೈತಿ? ಸಬ್ಸ್ಟಿಟ್ಯೂಯೆಂಟ್. ಸಬ್ಸ್ಟಿಟ್ಯೂಯೆಂಟ್ ಅಂದ್ರೆ ಏನಪ್ಪ? ಇಟ್ ಆಕ್ಟ್ಸ್ ಆಸ್ ಎ ಪ್ರಿಫಿಕ್ಸ್. ಸೊ ಪ್ರಿಫಿಕ್ಸ್ ಆದಾಗ ಇಲ್ಲಿ ನೋಡ್ರಿ ಯಾವುದು ಫಂಕ್ಷನಲ್ ಗ್ರೂಪ್? OH. ಯಾವ ಕ್ಲಾಸ್ ರೀ? ಆಲ್ಕೋಹಾಲ್. ಏನಾಗಿ ಆಕ್ಟ್ ಮಾಡತೈತಿ? ಪ್ರಿಫಿಕ್ಸ್. ಸೊ ಪ್ರಿಫಿಕ್ಸ್ ಆದಾಗ ನೀವೇನು ಮಾಡ್ಬೇಕ್ರಿ? ಯಾವ ಟರ್ಮ್ ಯೂಸ್ ಮಾಡಬೇಕು? ಹೈಡ್ರಾಕ್ಸಿ ಟರ್ಮ್ ಯೂಸ್ ಮಾಡಬೇಕು. ಸೊ ನೇಮ್ ಏನಾಗ್ತೈತೆ ನೋಡ್ರಿ, ಎಷ್ಟನೇ ಪೊಸಿಷನ್ಗೆ OH ಅಟ್ಯಾಚ್ ಐತಪ್ಪ? 4th ಪೊಸಿಷನ್ಗೆ OH ಅಟ್ಯಾಚ್ ಐತಿ. ಸೊ ಅದಕ್ಕೆ ಅದು ಏನಾಗ್ತೈತೆ ಅಂದ್ರೆ 4 ಹೈಡ್ರಾಕ್ಸಿ. Am I right? 4 ಹೈಡ್ರಾಕ್ಸಿ. ಸೊ ಟೋಟಲಿ ಎಷ್ಟು ಕಾರ್ಬನ್ ಅದಾವ ನೋಡ್ರಿ? 5 ಕಾರ್ಬನ್ ಅದಾವು. ಹಂಗಂದ್ರೆ ರೂಟ್ ವರ್ಡ್ ಏನು ಯೂಸ್ ಮಾಡ್ತೀರಿ? ಪೆಂಟೇನ್. ಇಟ್ ಮೀನ್ಸ್ ನಾಟ್ ಪೆಂಟೇನ್, ಪೆಂಟನ್. ಓಕೆ. COH ಗ್ರೂಪ್ ಇರೋದ್ರಿಂದ ಏನಂತ ಎಂಡ್ ಮಾಡಬೇಕು? COH ಗ್ರೂಪನ್ನ ಇಲ್ಲಿ ಬರ್ದಿಲ್ಲ. ಸೊ ಇಫ್ ಯು ಲುಕ್ ಆಟ್ ದ NCERT ಟೇಬಲ್, ಸಪೋಸ್ ಏನಾದರೂ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಬಂದರೆ ಇಲ್ಲಿ ಏನಂತ ಯೂಸ್ ಮಾಡಿರ್ತಾರೆ ಅಂದರೆ ಸಫಿಕ್ಸ್ ಆಗಿದ್ದಾಗ, ಯಾವಾಗ COH ಗ್ರೂಪ್ ಸಫಿಕ್ಸ್ ಆಗಿದ್ದಾಗ ಓಯಿಕ್ ಆಸಿಡ್ಲೇ ಎಂಡ್ ಮಾಡ್ತೀವಿ. ಸೊ ಇಲ್ಲೇನಾಗ್ತೈತೆ ಅಂದ್ರೆ ಪೆಂಟೆನೋಯಿಕ್ ಆಸಿಡ್. 4 hydroxy pentanoic acid is the name of this functional group. Clear? I hope so it is clear. Simple. 2 functional group ಅದಾವು, ಅದಕ್ಕೆ ಇದು ಪಾಲಿಫಂಕ್ಷನಲ್ ಕಂಪೌಂಡ್ ಐತಿ, ಒಂದು COH ಐತಿ, ಇನ್ನೊಂದು OH ಐತಿ. ಬಟ್ COH ಪ್ರಿನ್ಸಿಪಲ್, ಅದಕ್ಕೆ ನಂಬರಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಆವಾಗ OH ಏನಾಗಿ ಆಕ್ಟ್ ಮಾಡ್ತೈತಿ? ಇಟ್ ಆಕ್ಟ್ಸ್ ಆಸ್ ಅ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಅಂದಾಗ ಟರ್ಮ್ ಏನು ಯೂಸ್ ಮಾಡ್ಬೇಕಪ್ಪ? ಇಲ್ಲಿ ನೋಡ್ರಿ ಹೈಡ್ರಾಕ್ಸಿ ಯೂಸ್ ಮಾಡ್ಬೇಕು. ಸೊ ಅದಕ್ಕೆ ನೇಮ್ ಏನಾಕೈತಿ? 4 ಹೈಡ್ರಾಕ್ಸಿ. ಪೆಂಟೇನ್ 5 ಕಾರ್ಬನ್ ಅದಾವು. ಆ್ಯಂಡ್ ಇವನ್ ಇನ್ ಸಮ್ ಬುಕ್ಸ್ ಏನು ಕೊಡ್ತಾರಂದ್ರೆ ಪೆಂಟೇನ್ 1 ಓಯಿಕ್ ಆಸಿಡ್ ಅಂತ ಕೊಡ್ತಾರೆ. ಪೆಂಟೇನ್ ದಟ್ ಈಸ್ ಮೋರ್ ಬೆಟರ್ ಆಲ್ಸೋ. ಓಕೆ. 4 ಹೈಡ್ರಾಕ್ಸಿ
ಪೆಂಟನ್ 1 ಓಯಿಕ್ ಆ್ಯಸಿಡ್ ಅಂತೂ ಬರೀತಾರೆ. ಅಂದ್ರೆ 1ನೇ ಪೊಸಿಷನ್ಗೆ COH ಐತಿ, ಆ ಕಾರ್ಬನ್ನ 1ನೇ ನಂಬರ್ ಕೊಟ್ಟಿನಿ ಅಂತೇಳಿ 1 ಓಯಿಕ್ ಆ್ಯಸಿಡ್ ಅಂತೂ ಬರೀತಾರೆ. ದಟ್ ಈಸ್ ಆಲ್ಸೋ ನಾಟ್ ರಾಂಗ್, ದಟ್ ಈಸ್ ಆಲ್ಸೋ ದ ಕರೆಕ್ಟ್ ವೇ ಆಫ್ ನೇಮಿಂಗ್ ದ ಪ್ರೊಸೆಸ್. ಅಥವಾ ಕೆಲವೊಂದಿಷ್ಟು ಬುಕ್ ಒಳಗೆ ಏನು ಮಾಡ್ತಾರೆ, ಡೈರೆಕ್ಟ್ ಪೆಂಟೆನೋಯಿಕ್ ಆ್ಯಸಿಡ್ ಅಂತಾರೆ, ದಟ್ ಈಸ್ ಆಲ್ಸೋ ಫೈನ್. ಓಕೆ, ಸೊ ಲೆಟ್ ಮಿ ಗೋ ಫಾರ್ ಒನ್ ಮೋರ್ ಎಕ್ಸಾಂಪಲ್, ದಟ್ ಈಸ್ ಹಿಯರ್. ಇಲ್ಲಿ ನೋಡ್ರಿ, ಎರಡು ಫಂಕ್ಷನಲ್ ಗ್ರೂಪ್ ಅದಾವು. ಯಾವ್ಯಾವ ಎರಡು ಫಂಕ್ಷನಲ್ ಗ್ರೂಪ್ ಅಪ್ಪ? ಒಂದು CHO, ಇನ್ನೊಂದು CO. ಸೊ ಹಂಗಂದ್ರೆ ನಾನು ಈ ಕಡೆಯಿಂದನೂ ನಂಬರಿಂಗ್ ಕೊಡ್ಬೋದು, ಆ ಕಡೆಯಿಂದನೂ ನಂಬರಿಂಗ್ ಕೊಡ್ಬೋದು. CO ಆ್ಯಂಡ್ CHO ಎರಡು ಅದಾವೆ. CHO ಅಂದ್ರೆ ಯಾವ್ದು ರೀ? ಅಲ್ಡಿಹೈಡ್. CO ಅಂದ್ರೆ ಯಾವುದು? ಕೀಟೋನ್. ಹಂಗಂದ್ರೆ ಇಲ್ಲಿ ಆರ್ಡರ್ ನೋಡ್ರಿ, ಫಸ್ಟಿಗೆ ಯಾವ್ದು ಬರ್ತೈತಿ? ಫಸ್ಟಿಗೆ ನಾವು ಅಲ್ಡಿಹೈಡ್ ಕಾರ್ಬನ್ಗೆ ಲೋವರ್ ನಂಬರಿಂಗ್ ಕೊಡಬೇಕು, ನೆಕ್ಸ್ಟ್ ಕೀಟೋನ್ಗೆ ಹೋಗಬೇಕು. ಹಂಗಂದ್ರೆ ನಮ್ದು ನೇಮಿಂಗ್ ಏನಾಗ್ತೈತಿ ಫಸ್ಟಿಗೆ ಅಂತಂದ್ರೆ 1 2 3 4 5. ಕರೆಕ್ಟ್ ಆರ್ ನಾಟ್? ಓಕೆ, ಸೊ ಫೋರ್ತ್ ಪೊಸಿಷನ್ಗೆ CO ಗ್ರೂಪ್ ಐತಿ. ಅಂದ್ರೆ CO ಎಷ್ಟನೇ ಪೊಸಿಷನ್ ಒಳಗೆ ಬಂದೈತಿ? ಫೋರ್ತ್ ಪೊಸಿಷನ್ ಒಳಗೆ ಐತಿ. ಸೊ ಫೋರ್ತ್ ಪೊಸಿಷನ್ ಒಳಗೆ ಐತಿಪ್ಪ ಅಂದ್ರೆ ಏನ್ರಿ? ಓಕೆ, ಫೋರ್ತ್ ಪೊಸಿಷನ್ ಒಳಗೆ ಇರೋದ್ರಿಂದ ಸೊ ಇಲ್ಲಿ ಏನೈತ್ರಿ? ಟರ್ಮ್ ಆಕ್ಸೋ ಟರ್ಮ್ ಐತಿ. ಹೌದಾ? 4ನೇ ಪೊಸಿಷನ್ಗೆ ಆಕ್ಸೋ ಟರ್ಮ್ ಐತಿ. ಓಕೆ, 4 oxo and it is pentane. ಓಕೆ, CHO ಏನಾಗಿ ಆ್ಯಕ್ಟ್ ಮಾಡತೈತಿ? ಸಫಿಕ್ಸ್ ಆಗಿ. CHO ಸಫಿಕ್ಸ್ ಆಗಿ ಆ್ಯಕ್ಟ್ ಮಾಡಿದ್ರೆ ಏನು ಟರ್ಮ್ ಯೂಸ್ ಮಾಡ್ಬೇಕ್ರಿ? AL, ಪೆಂಟನಾಲ್. ವಿ ಆರ್ ಟು ಯೂಸ್ ದ ಟರ್ಮ್ ಪೆಂಟನಾಲ್. ಅರ್ಥ ಆಗತೈತೆ ನಾ ಹೇಳತ್ತಿರೋದು? CHO ಆ್ಯಂಡ್ CO ಎರಡು ಫಂಕ್ಷನಲ್ ಗ್ರೂಪ್ ಅದಾವು. ಎರಡೂ ಫಂಕ್ಷನಲ್ ಗ್ರೂಪ್ ಇದ್ದಾಗ ಫಸ್ಟಿಗೆ CHOಗೆ ಪ್ರಿಫರೆನ್ಸ್ ಕೊಡಾಕತ್ತೀವಿ. ಯಾಕೆ ಕೊಡತ್ತೀವಿ? ಸೀರೀಸ್ ಒಳಗೆ ಮೆನ್ಷನ್ ಐತಿ. ಹೌದಾ? ಸೀರೀಸ್ ಪ್ರಕಾರ ಅಲ್ಡಿಹೈಡ್ ಫಸ್ಟ್ ಬರಬೇಕು. ಸೊ ಅದಕ್ಕೆ ಆ ಕಾರ್ಬನ್ನ ಏನು ಮಾಡ್ತೀನಿ ರೀ? 1 ನಂಬರ್ ಕೊಡ್ತೀನಿ. ಹಾಗಂದ್ರೆ ಫೋರ್ತ್ ಪೊಸಿಷನ್ಗೆ ಏನು ಗ್ರೂಪ್ ಐತಿ? CO ಐತಿ. CO ಫೋರ್ತ್ ಪೊಸಿಷನ್ಗೆ ಐತಿಪ ಅಂತಂದ್ರೆ ಏನದ್ರ ಅರ್ಥ? ಅದಕ್ಕೆ ಇಟ್ ಆ್ಯಕ್ಟ್ಸ್ ಆಸ್ ಎ ಪ್ರಿಫಿಕ್ಸ್. ಅದಕ್ಕೆ ಆಕ್ಸೋ ಟರ್ಮನ್ನು ನೀವು ಯೂಸ್ ಮಾಡಬೇಕು. ಅವಾಗ ಏನಾಗ್ತೈತೆ ಅಂದ್ರೆ 4 ಆಕ್ಸೋ ಪೆಂಟೆನಾಲ್ ಆಗ್ತೈತಿ. ಕ್ಲಿಯರ್? ಸೊ ಹಂಗಂದ್ರೆ ಈಗ ನಾ ಹೇಳಿರುವಂಥ ಎಕ್ಸಾಂಪಲ್ ಒಳಗೆ ಇವು ಫಂಕ್ಷನಲ್ ಗ್ರೂಪ್ ಪ್ರಿಫಿಕ್ಸ್ ಆಗಿ ಆ್ಯಕ್ಟ್ ಮಾಡ್ಯಾವ. ಹಾಗಂದ್ರೆ ಸಫಿಕ್ಸ್ ಆಗಿ ಆ್ಯಕ್ಟ್ ಮಾಡುವಂಥ ಕೆಲವೊಂದಿಷ್ಟು ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೋಡ್ರಿ, ಎಕ್ಸಾಂಪಲ್ ನಂಬರ್ 1 ಇದೆ ಹೈಡ್ರಾಕ್ಸಿ ಗ್ರೂಪಿಗೆ, ದಟ್ ಈಸ್ ಆಲ್ಕೋಹಾಲ್ ಕಂಪೌಂಡಿಗೆನ ಎಕ್ಸಾಂಪಲ್ ಐತಿ. ಸೊ ಇಲ್ಲಿ ಎಕ್ಸಾಂಪಲ್ ಕೊಡುವಾಗ OH ಈಸ್ ಎ ಫಂಕ್ಷನಲ್ ಗ್ರೂಪ್. ಎಮ್ ಐ ಕರೆಕ್ಟ್? OH ಈಸ್ ಎ ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಇರುವಂಥ ಕಾರ್ಬನ್ಗೆ ಲೀಸ್ಟ್ ನಂಬರ್ ಬರಬೇಕು. ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಇರುವಂಥ ಕಾರ್ಬನ್ಗೆ ಲೀಸ್ಟ್ ನಂಬರ್ ಬರಬೇಕು. ಸೊ ನಾ ಈ ಕಡೆಯಿಂದ ನಂಬರಿಂಗ್ ಕೊಟ್ಟರೆ 3 ನಂಬರ್ ಹೋಗ್ತೈತಿ, ಈ ಕಡೆಯಿಂದ ಕೊಟ್ಟರೆ 2 ನಂಬರ್. ದಿಸ್ ಈಸ್ ದ ಲೀಸ್ಟ್ ನಂಬರ್. ಓಕೆ, ಸೊ ಇಲ್ಲಿ ನೇಮ್ ಬರೋಕೆ ನನಗೆ ಬೇಕಾಗೈತೆ ಸ್ಪೇಸ್ ರೀ. 1 2 3 4. So in the second position OH is attached. Okay, and then the name of this compound is butane 2-ol because OH is there. Butane 2-ol is the name of that compound. So second, ಇಲ್ಲಿ one more ಐತೆ ನೋಡ್ರಿ. ಸೊ ಏನಪ್ಪ? ಇಲ್ಲಿ CHO is the functional group. ಸೊ ಚೈನ್ ಒಳಗಡೆನೆ CHO ಐತಿ. ಸೊ ಇಲ್ಲೇನು ಮಾಡ್ತೀನಿ? ಈ ಕಾರ್ಬನ್ಗೆ ಲೀಸ್ಟ್ ನಂಬರ್, ದಟ್ ಈಸ್ 1 2 3 4. ಓಕೆ, ಸೊ ಇಲ್ಲಿ ಏನಾಗ್ತೈತಿ? ಎಷ್ಟು ಕಾರ್ಬನ್ ಟೋಟಲ್? ಬ್ಯೂಟೆನ್. ಬಟ್ 1ನೇ ಪೊಸಿಷನ್ಗೆ ಏನಾಗೈತ್ರಿ? CHO ಅಂದ್ರೆ ಏನು ಯೂಸ್ ಮಾಡಬೇಕು? ಸಫಿಕ್ಸ್ AL, ದಟ್ ಈಸ್ ಬ್ಯೂಟನಾಲ್ ಅತ್ತು ಕೆಲವೊಂದಿಷ್ಟು ಬುಕ್ ಒಳಗೆ ಕೊಡ್ತಾರ, ಅಥವಾ ಬ್ಯೂಟೆನ್ 1-ol ಅಂದ್ರೂ ಕರೆಕ್ಟ್ ಐತಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೀಟೋನಿಕ್ ಒಂದು ಎಕ್ಸಾಂಪಲ್ ಐತಿ. 1 2 3 4. ಯಾಕಂದ್ರೆ ಫಂಕ್ಷನಲ್ ಗ್ರೂಪ್ದ ಕಾರ್ಬನ್ ಏನಾಗಬೇಕು? ಲೀಸ್ಟ್ ನಂಬರ್ ಹೋಗ್ಬೇಕು. ಸಪೋಸ್ ಇಫ್ ಐ ಆಮ್ ನೇಮಿಂಗ್ ಫ್ರಮ್ ಇಯರ್ ಮೀನ್ಸ್ ಇಟ್ ವಿಲ್ ಗೋಯಿಂಗ್ ಟು ಗೆಟ್ ಅ ಥರ್ಡ್ ಪೊಸಿಷನ್. ಸೊ ಇಟ್ ಈಸ್ ಹೌ ಮೆನಿ ಕಾರ್ಬನ್ಸ್? ಟೋಟಲಿ 4. ಬ್ಯೂಟನ್. ಇನ್ ಸೆಕೆಂಡ್ ಪೊಸಿಷನ್ CO is there. ಇನ್ ಸೆಕೆಂಡ್ ಪೊಸಿಷನ್ CO is there, that acts as a suffix. ಸಫಿಕ್ಸ್ ಆಗಿ ಆ್ಯಕ್ಟ್ ಮಾಡುವಾಗ ಏನು ಟರ್ಮ್ ಯೂಸ್ ಮಾಡತ್ತೀರಿ? ONE. ಓಕೆ, ಸೊ ನೋಡ್ರಿ, ಸಫಿಕ್ಸ್ ಆದಾಗ ONE ಟರ್ಮ್ ಯೂಸ್ ಮಾಡ್ತೀವಿ. ಅದೇ ಪ್ರಿಫಿಕ್ಸ್ ಆಗಿತ್ತಪ್ಪ ಅಂತಂದ್ರೆ ಆಕ್ಸೋ ಟರ್ಮನ್ನು ಯೂಸ್ ಮಾಡ್ತೀವಿ. ಡಿಫ್ರೆನ್ಸ್ ಹೇಳಕ್ಕನ ಈ ರೀತಿ ಎಕ್ಸಾಂಪಲನ್ನು ಚಾಯ್ಸ್ ಮಾಡೀನಿ. ಓಕೆ, ನೆಕ್ಸ್ಟ್ ಒನ್ ಮೋರ್ ನೋಡ್ರಿ, ಇಲ್ಲಿ ನೈಟ್ರೈಲ್ ಐತಿ. ಸೊ ಇದು ಏನಾಕೈತೆ ಅಂದ್ರೆ 2 3
4, 5. So, the name of this one is pentan nitrile. ಇಲ್ಲಿ ನೈಟ್ರಲ್ ಟರ್ಮನ್ನು ಯೂಸ್ ಮಾಡಬೇಕು. 5 ಕಾರ್ಬನ್ ಇರೋದ್ರಿಂದ ಪೆಂಟನ್ ನೈಟ್ರಲ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ರಿ ಪಾಲಿಫಂಕ್ಷನಲ್ ಕಂಪೌಂಡ್ಸ್ ಅಂದ್ರೆ ದ ಕಂಪೌಂಡ್ಸ್ ವಿಚ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಟೈಪ್ ಆಫ್ ದಿ ಫಂಕ್ಷನಲ್ ಗ್ರೂಪ್. Okay, and if different types of the functional group are given in a same compound, during that time you should choose a principal functional group first and later on you can go for the other functional groups. So, in order to choose the principal functional group, in order to give the preference, there is a one series you need to remember that series. First here carboxylic acid will come, next sulfonic acid, next acid anhydride, next ester acyl halide and so on. ಇವೆಲ್ಲಾನು ಬಿಟ್ಟು ಇನ್ಸ್ಟೆಡ್ ಆಫ್ ದ್ಯಾಟ್ ಹ್ಯಾಲೋ ಗ್ರೂಪ್, ಅಲ್ಕಾಕ್ಸಿ ಗ್ರೂಪ್, ನೈಟ್ರೋ ಗ್ರೂಪ್ ಬಂದಿದ್ರೆ ಯು ಹ್ಯಾವ್ ಟು ಕನ್ಸಿಡರ್ ದೋಸ್ ಆಸ್ ಎ substituent. So, in different examples, sometimes the functional group acts as a prefix also, sometimes it acts as a suffix also. So, depending upon the given organic compound, you have to name that particular example. So, ಯಾವ ರೀತಿ ಕಂಪೌಂಡ್ ಕೊಟ್ಟಿರ್ತಾರೋ, ಯಾವ ರೀತಿ ರೂಲ್ಸ್ ಅಪ್ಲೈ ಆಗ್ತಾವ ಅನ್ನೋದನ್ನು ನೀವು ನಿಮಗೆ ತಿಳಿದಿರೋ ನಾಲೆಜ್ ಬೇಸಿಸ್ ಮೇಲೆ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ನೋಡ್ರಿ ಎರಡು ಪಾಲಿಫಂಕ್ಷನಲ್ ಕಂಪೌಂಡ್ಸ್ ಅನ್ನು ತಗೊಂಡ್ನಿ. ಇಲ್ಲಿ COH ಫಂಕ್ಷನ್ ಗ್ರೂಪ್ ಐತಿ, OH ಐತಿ. ಬಟ್ ಅಕಾರ್ಡಿಂಗ್ ಟು ದ ರೂಲ್ COH ವಿಲ್ ಕಮ್ ಫಸ್ಟ್. ಸೊ ನೇಮಿಂಗ್ ಅಲ್ಲಿಂದ ಸ್ಟಾರ್ಟ್ ಮಾಡ್ರಿ, ಸಾರಿ ನಂಬರಿಂಗ್ ಅಲ್ಲಿಂದ ಸ್ಟಾರ್ಟ್ ಮಾಡ್ರಿ. 1 2 3 4 5 ಐತ್ರಿ. ಓಕೆ, ಸೊ ಫೋರ್ತ್ ಪೊಸಿಷನ್ಗೆ OH ಅಟ್ಯಾಚ್ ಇರೋದ್ರಿಂದ 4 ಹೈಡ್ರಾಕ್ಸಿ, 5 ಕಾರ್ಬನ್ ಇರೋದ್ರ ಪೆಂಟನ್. COH ಇರೋದ್ರಿಂದ ಯಾವ ರೀತಿ ಎಂಡ್ ಮಾಡ್ತೀವಿ, oic acid ಅಂತೇಳಿ ಕರಿತೀವಿ. 4 hydroxy pentanoic acid is the name of this compound. And here CHO and CO both are the functional group, that is aldehyde and ketonic group is there, and aldehyde will come first. So, numbering will start from here. So, it is 4 oxo, 5 carbons are there, pentan and CHO is there. It should end with the term Al, that is 4 oxo pentanol is the name of that compound. Okay, and few more example where this OH, CHO, CO acts as a suffix. So, these are the examples. See here the functional group carbon should get the least number. So, here I have started the numbering from this carbon 1 2 3 4. Okay, and this is totally 4 carbons are there, butane is the name, and in the second position OH is attached. So, butane 2-ol is the name of that compound. Okay, and here in case of here also same thing, you should follow up in such a way that this carbon should get the least number. So, butanol is the name of this compound. In some books they are going to give you as butane 1-ol. That is also right. In first position CHO is there, that carbon got the first number, it indicates that 1-ol, or you can write butanol, no problem. And here also same thing, 1 2 3 4 butane 2-1, because CO is there, CO acts as a suffix, means you should use the term ONE. Okay, and then next here CN is there and totally 5 carbons are there, pentan nitrile, because CN acts as a suffix, so you should use the term nitrile there. So, I hope so it is clear for you. In further few more examples we can able to solve, that we will do. So, that we are going to do in our in this session only. So, first note down all the things that will be okay for you people, later we will go. So, let us discuss few more things, that is nomenclature of the substituted benzene compounds. So, as you know the structure of benzene, see here benzene, the formula is C6H6 and it consisting of the alternative single and double bonds. See here this is single, double, single, double, single, double, or else this can be also written in this format also, or it can be also written as, okay. So, all those are the structures of the benzene, and then IUPAC name of benzene is itself benzene only.
the benzene is that is IUPAC naming is also the same benzene only. So, now we are studying about benzene derivatives, that is benzene compound. Suppose any group is attached from the benzene. See here, C6H6 is the formula of the benzene. Suppose one of the hydrogen from this is removed, one of the hydrogen is removed, and what it will going to form C6H5, and it is attached with any one of the group like CH3. So, what will be the formula? C6H5CH3. So, this only we have indicated like this. So, the formula of this one is same only. One of the hydrogen from the benzene is replaced by some of the groups, and that becomes a substituted benzene. Substituted andre ಏನು ಅರ್ಥ? ಒಂದು ಹೈಡ್ರೋಜನ್ ರೀಪ್ಲೇಸ್ ಆಗಿ ಬೇರೆ ಒಂದು ಗ್ರೂಪ್ ದಿಂದ ಅದು ಅಟ್ಯಾಚ್ಮೆಂಟ್ ತಗೊಂಡಿರ್ತದೆ. C6H6 ಒಳಗೆ ಒಂದು ಹೈಡ್ರೋಜನ್ ರಿಮೂವ್ ಆದರೆ ಏನು ಉಳಿತಪ್ಪ? C6H5 ಉಳಿತು. ಅದಕ್ಕೆ ಒಂದು ಗ್ರೂಪ್ ಸಬ್ಸ್ಟಿಟ್ಯೂಟ್ ಆಗತೈತಿ. ಯಾವ ಗ್ರೂಪ್ ಸಬ್ಸ್ಟಿಟ್ಯೂಟ್ ಆಗತೈತಿ? CH3 ಗ್ರೂಪ್ ಸಬ್ಸ್ಟಿಟ್ಯೂಟ್ ಆಗತೈತಿ. ಸೊ ಫೈನಲಿ C6H5CH3 ಏನಾಗ್ತೈತಿ? ಕಂಪೌಂಡ್ ಫಾರ್ಮ್ ಆಕೈತಿ. ಈ ರೀತಿ ತೋರಿಸಿದಾಗ ಹೈಡ್ರೋಜನ್ ಇರುವುದಿಲ್ಲ ಅಂತಲ್ಲ, ಹೈಡ್ರೋಜನ್ ಇರ್ತಾವ್ರಿ, ಬಟ್ ಅದನ್ನ ಏನು ಮಾಡ್ತೀವಿ? ಬಾಂಡ್ ಫಾರ್ಮೇಟಿವ್ ತೋರಿಸೋದಿಲ್ಲ ಅಷ್ಟೇ. ಇಟ್ ಇಂಡಿಕೇಟ್ಸ್ ದಿಸ್ ಓಪನ್ ಚೈನ್ ಸ್ಟ್ರಕ್ಚರ್ ನಾವು ಬರೀಬೇಕಂದ್ರೆ ಈ ರೀತಿ ಇರ್ತೈತಿ. ಸೊ ಅಲ್ಟರ್ನೇಟಿವ್ ಒಂದಾದ್ಮೇಲೆ ಒಂದು ಪೊಸಿಷನ್ ಬಿಟ್ಟು ಒಂದು ಪೊಸಿಷನ್ಗೆ ಅಲ್ಟರ್ನೇಟಿವ್ ಡಬಲ್ ಬಾಂಡ್ಸ್ ಇರ್ತಾವೆ. ಇಲ್ಲಿ ಏನಾಗ್ತದೆ ಅಂದ್ರೆ ಪ್ರತಿಯೊಂದು ಕಾರ್ಬನ್ಗೂ ಒಂದೊಂದು ಹೈಡ್ರೋಜನ್. ಸೊ ನೋಡ್ರಿ, ಎಲ್ಲ ಕಡೆ ಕಾರ್ಬನ್ಗೂ 4 ಬಾಂಡ್ಸ್ ಫಾರ್ಮ್ ಆಗಿರ್ತಾವೆ. ಇದು ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ದಿ ಬೆಂಜಿನ್. ಅದನ್ನು ನಾವು ರೀಪ್ರೆಸೆಂಟ್ ಮಾಡುವಾಗ ಈ ರೀತಿ ರೀಪ್ರೆಸೆಂಟ್ ಮಾಡ್ತೀವಿ. ಪ್ರತಿಯೊಂದು ಕಾರ್ನರ್ಗೂ ಕಾರ್ಬನ್ ಇರ್ತೈತಿ, ಕಾರ್ಬನ್ಗೆ ಈಚ್ ಕಾರ್ಬನ್ಗೂ ಹೈಡ್ರೋಜನ್ ಅಟ್ಯಾಚ್ ಇರ್ತೈತಿ. ಸೊ ಒಂದು ಹೈಡ್ರೋಜನ್ ರೀಪ್ಲೇಸ್ ಮಾಡಿ ನಾವಿಲ್ಲಿ ಬೇರೆ ಗ್ರೂಪನ್ನು ಏನು ಮಾಡ್ತಿರ್ತೀವಿ? ಸಬ್ಸ್ಟಿಟ್ಯೂಟ್ ಮಾಡ್ತಿರ್ತೀವಿ. ಸೊ ಹಿಂಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದಕ್ಕೇನಂತೀವಪ್ಪ ಅಂದ್ರೆ ಸಬ್ಸ್ಟಿಟ್ಯೂಟೆಡ್ ಬೆಂಜಿನ್ ಅಂತ ಹೇಳಿ ಕರಿತೀವಿ. ಓಕೆ, ಈಗ ಸಬ್ಸ್ಟಿಟ್ಯೂಟೆಡ್ ಬೆಂಜಿನ್ ಅಂತ ಕಂಪೌಂಡ್ಸ್ ಇದ್ದು ಅಂದರೆ ಯಾವ ರೀತಿ ನೇಮಿಂಗ್ ಮಾಡಬೇಕು? ಸೊ ನೋಡ್ರಿ, ಈ ಸಬ್ಸ್ಟಿಟ್ಯೂಟೆಡ್ ಕಂಪೌಂಡ್ಸ್ಗೆ ಬೆಂಜಿನ್ ಈಸ್ ದ ಪೇರೆಂಟ್ ಹೈಡ್ರೋಕಾರ್ಬನ್ ಅಂತ ಹೇಳಿ ಕರಿಬೋದು. ಸೊ ಇಲ್ಲಿ ಯಾವ ಗ್ರೂಪ್ ಅಟ್ಯಾಚ್ ಐತ್ರಿ? ಮೀಥೈಲ್ ಗ್ರೂಪ್ ಅಟ್ಯಾಚ್ ಐತಿ. CH3 ಅಂದ್ರೆ ಏನು? ಮೀಥೈಲ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಮೀಥೈಲ್ ಬೆಂಜಿನ್. Methyl benzene. So commonly it's called as a toluene. Commonly it is called as a toluene. Already ನಿಮ್ಮ 10th ಸ್ಟ್ಯಾಂಡರ್ಡ್ ನೀವು ಕಲ್ತಿರ್ತೀರಿ. ಆಮೇಲೆ ನೋಡ್ರಿ, OCH3 ಅಟ್ಯಾಚ್ ಇತ್ತಪ್ಪ ಬೆಂಜಿನ್ಗೆ. OCH3 ಬರೀ CH3 ಇದ್ರೆ ಮೀಥೈಲ್, OCH3 ಇತ್ತಂದ್ರೆ ಮೀಥಾಕ್ಸಿ ಅಂತ ಕರಿತೀವಿ. ಮೀಥಾಕ್ಸಿ ಬೆನ್ಝೀನ್. ಸೊ ಮೀಥೈಲ್ ಗ್ರೂಪನ್ನು ಇಲ್ಲಿ ಬ್ರಾಕೆಟ್ ಒಳಗೆ ಬರೆದಿರೋ ಉದ್ದೇಶನ ಈ ಕಂಪೌಂಡನ್ನು ಕೆಲವೊಂದಿಷ್ಟು ಬುಕ್ ಒಳಗೆ ಈ ಥರನೂ ಕೊಟ್ಟಿರ್ತಾರ. OMe. Me is nothing but methyl group. Me is nothing but methyl group. ಸೊ ಹಿಂದ್ಗಡೆ O ಇರೋದ್ರಿಂದ ಇದಕ್ಕೆ ಮೀಥಾಕ್ಸಿ ಅಂತ ಹೇಳಿ ಕರಿತೀವಿ. ಬೆನ್ಝೀನ್ ರಿಂಗ್ ಇಸ್ ದರ್, ಮೀಥಾಕ್ಸಿ ಬೆನ್ಝೀನ್. And next NH2 is there. NH2 is there means it is called as aminobenzene. And its common name is NH2 is attached there means its common name is aniline. And this methoxybenzene common name is anisole. ಸೊ ನೋಡ್ರಿ, IUPAC ಬೆಂಜೀನ್ ಸಬ್ಸ್ಟಿಟ್ಯೂಟೆಡ್ ಇರುವಂಥ ಕಾರ್ಬನನ್ನು IUPAC ನೇಮಿಂಗ್ ಮಾಡುವಾಗ ಯಾವ ಗ್ರೂಪ್ ಅಟ್ಯಾಚ್ ಇರ್ತೈತಿ, ಗ್ರೂಪದ ಹೆಸರು ಬರೋದು, ಮುಂದ್ಗಡೆ ಬೆಂಜಿನ್ ಬರೆದ್ರೆ ಮುಗಿದೋಯ್ತು. ಇಲ್ಲಿ ನೋಡ್ರಿ, ಮೀಥೈಲ್ ಐತಿ, ಮೀಥೈಲ್ ಬೆಂಜಿನ್, ಮೀಥಾಕ್ಸಿ ಐತಿ, ಮೀಥಾಕ್ಸಿ ಬೆಂಜಿನ್, ಅಮೈನ್ ಗ್ರೂಪ್ ಐತಿ, ಅಮೈನೋ ಬೆಂಜಿನ್, ಆ್ಯಂಡ್ ಹಿಯರ್ ಇಟ್ ಈಸ್ NO2 is there means nitrobenzene, and Br is there means bromobenzene, Cl means chlorobenzene. So this is how we are going to write the names of the
benzene substituted or substituted benzene compounds, we can able to say. This is common name of this compound is toluene, and common if OCH3 is attached, its common name is anisole. If NH2 is attached means its common name is aniline. So, okay. So, this is how single substitution is there, only one hydrogen is replaced, and such a compounds are named on the basis of its group which is attached. For that group name we should take and benzene we should write. Okay. Next, see here what is the something I have written here that I will explain you. If benzene ring is di-substituted, ಅಂದ್ರೆ ಒಂದು ಹೈಡ್ರೋಜನ್ ರಿಪ್ಲೇಸ್ ಆಗುವಲ್ಲೇ ಎರಡು ಹೈಡ್ರೋಜನ್ ರಿಪ್ಲೇಸ್ ಆಗಿ ಇನ್ನೊಂದು ಗ್ರೂಪ್ ಇಲ್ಲಿ ಅಟ್ಯಾಚ್ ಆಗಿತ್ತಪ್ಪ ಅಂತಂದ್ರೆ ಆವಾಗ ಯಾವ ರೀತಿ ನೋಡ್ರಿ. ಇಫ್ ಬೆಂಜಿನ್ ರಿಂಗ್ ಈಸ್ ಡೈ ಸಬ್ಸ್ಟಿಟ್ಯೂಟೆಡ್, ದ ಪೊಸಿಷನ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್ಸ್ ಈಸ್ ಡಿಫೈನ್ಡ್. ಈಗ ಎರಡು ಸಿ ಎಲ್ ಇಲ್ಲಿ ಅಟ್ಯಾಚ್ ಆಗ್ಯಾವು, ಇವೆರಡು ಏನಾಗಿರ್ತಾವು ಸಬ್ಸ್ಟಿಟ್ಯೂಯೆಂಟ್ ಆಗಿರ್ತಾವು. ಇವತ್ತರ ಪೊಸಿಷನನ್ನು ಹೆಂಗೆ ಡಿಫೈನ್ ಮಾಡ್ತಾರಪ್ಪ ಅಂದ್ರೆ ಬೈ ನಂಬರಿಂಗ್ ದ ಕಾರ್ಬನ್ ಆಟಮ್ಸ್ ಆಫ್ ದಿ ರಿಂಗ್ ಸಚ್ ದ್ಯಾಟ್ ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ಲೊಕೇಟೆಡ್ ಆಟ್ ದ ಲೋವೆಸ್ಟ್ ನಂಬರ್. ಸೊ ಇಲ್ಲಿ ಒಳಗಡೆ ಈ ಗ್ರೂಪಿಗೆ ನಾವು ನೇಮಿಂಗ್ ಕೊಡೋದು, ಈ ಗ್ರೂಪಿಗೆ ನಂಬರಿಂಗ್ ಕೊಡೋದಿಲ್ಲ, ಯಾಕಂದ್ರೆ ಅವು ಕಾರ್ಬನ್ ಅಲ್ಲ, ದೋಸ್ ಆರ್ ಕ್ಲೋರಿನ್ ಆ್ಯಂಡ್ ಎವ್ರಿಥಿಂಗ್ ಇಸ್ ದೇರ್. ಇಲ್ಲಿ ಒಳಗಡೆ ಇರುವಂಥ ಕಾರ್ಬನ್ಗೆ ನಾವು ಏನು ಮಾಡಬೇಕು, ಯಾವಾಗಲೂ ನಂಬರಿಂಗ್ ಕಾರ್ಬನ್ಗೆ ಕೊಡ್ತೀವಿ. ಸೊ ಈ ಒಳಗಡೆ ಇರುವಂಥ ಕಾರ್ಬನ್ಗೆ ನಂಬರಿಂಗ್ ಕೊಡಬೇಕು. ಹಾಗಂದ್ರೆ ಹೆಂಗೆ ನಂಬರಿಂಗ್ ಕೊಡ್ಬೋದು, ಎಲ್ಲ ಕಡೆನೂ ಕಾರ್ಬನ್ ಇರ್ತಾವೆ, ನಾ ಇಲ್ಲೂ ಒಂದು ಕೊಡ್ಬೋದು ರೀ, ಈ ಕಾರ್ಬನ್ ಈ ಕಾರ್ನರ್ಗೆ ಇರುವಂಥ ಕಾರ್ಬನ್ಗೂ ಒಂದು ಕೊಡ್ಬೋದು, ಇಲ್ಲಿ 2, 3, 4 ಈ ರೀತಿನೂ ಕೊಡ್ಬೋದು, 5, 6. ಬಟ್ ರೂಲ್ ಪ್ರಕಾರ ಏನಂದ್ರೆ ಎಲ್ಲಿ ಸಬ್ಸ್ಟಿಟ್ಯೂಯೆಂಟ್ಸ್ ಅಟ್ಯಾಚ್ ಇರ್ತಾವೋ ಆ ಕಾರ್ಬನ್, ಈ ಸಬ್ಸ್ಟಿಟ್ಯೂಯೆಂಟ್ಗೆ ಅಟ್ಯಾಚ್ ಇರುವಂಥ ಕಾರ್ಬನ್ಗೆ ಲೀಸ್ಟ್ ನಂಬರ್ ಬರಬೇಕು, ಅಂದ್ರೆ ಕಮ್ಮಿ ನಂಬರ್ ಬರುವಂಗೆ ನಂಬರಿಂಗ್ ಕೊಡಬೇಕು. ಹಾಗಂದ್ರೆ ಯಾವುದು ಕರೆಕ್ಟ್ ನಂಬರಿಂಗ್ ನೋಡ್ರಿ, ಇಲ್ಲೇ 1, ಯಾಕಂದ್ರೆ ಇದು ಕಮ್ಮಿ ನಂಬರ್ ಬಂತು, 2 ಕಮ್ಮಿ ನಂಬರ್. ಓಕೆ, ನೆಕ್ಸ್ಟ್ ಯು ಕ್ಯಾನ್ ಫಾಲೋ 3, 4, 5, 6 ಈ ರೀತಿ ನಾವೇನು ಮಾಡ್ತೀವಿ ನಂಬರಿಂಗನ್ನು ಕೊಡ್ತೀವಿ. ಸೊ ಹಂಗಂದ್ರೆ ಇಲ್ಲಿ ನೋಡ್ರಿ ಕೆಲವೊಂದಿಷ್ಟು ಎಕ್ಸಾಂಪಲ್ ಅದಾವೆ. ಇಲ್ಲಿ ನೋಡ್ರಿ, ಸೊ 2 BR ಅಟ್ಯಾಚ್ ಅದಾವು, ಈ ಪೊಸಿಷನ್ಗೆ ಐತಿ, ಇಲ್ಲಿ ಈ ಪೊಸಿಷನ್, ಇಲ್ಲಿ ಈ ಪೊಸಿಷನ್. ಎಲ್ಲ ಕೇಸ್ ಒಳಗೂ BR ಅಟ್ಯಾಚ್ ಆಗೈತಿ, ಬಟ್ ಡಿಫ್ರೆಂಟ್ ಪೊಸಿಷನ್ಗೆ ಅಟ್ಯಾಚ್ ಐತಿ. ಸೊ ನಾವು ಹೆಂಗೆ ನಂಬರಿಂಗ್ ಮಾಡಬೇಕು, ಆ ಡಿಫ್ರೆಂಟ್ ಪೊಸಿಷನ್ ಒಳಗಿರುವಂಥ BRಗೆ ಕಮ್ಮಿ ನಂಬರ್ ಬರಬೇಕು. ಸೊ ಇಲ್ಲಿ ನೋಡ್ರಿ, ಈ ಕಾರ್ಬನ್ನ ಡೈರೆಕ್ಟ್ 1 ಅಂತೀನಿ, ಇದು 2 ಅಂತೀನಿ, 3, 4, 5, 6. ಓಕೆ, ಸೊ ಹಂಗಂದ್ರೆ ಈಗ ನೇಮಿಂಗ್ ಮಾಡೋಣ. ಸೊ ಎಷ್ಟನೇ ಪೊಸಿಷನ್ಗೆ BR ಅಟ್ಯಾಚ್ ಐತಿ, 1 and 2. ಸೊ 1, 2, how many BR are there? 2. Dibromo 1, 2 dibromo benzene is the name of this compound. 1, 2 dibromo benzene is the name of that compound. Next, so here also same 1, 2, 3, 4, 5, 6. Here the position where is, that's it. Second position where ಒಳಗಿರುವಂಥ BR ಥರ್ಡ್ ಪೊಸಿಷನ್ಗೆ ಎಂಟ್ರಿ ಐತಿ. ಸೊ ಏನಾಗತ್ತಾ ನೇಮಿಂಗು, 1, 3 dibromo benzene is the name. 1, 2 dibromo benzene. So in the next one here 1, 2, 3, 4, 5, 6. So ಇಲ್ಲಿ ಏನಾಗತ್ತೆ ನೇಮ್ ರೀ, 1, 4 dibromo benzene. Dibromo benzene is the name of that compound. Yes or no? So here whenever same substituents are present in the different position, so ಆ different position ಒಳಗಿರುವಂಥ substituent ಲೀಸ್ಟ್ ಬರುವಂಗ ಅವು ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿರ್ತಾವೆ ಆ ಕಾರ್ಬನ್ಗೆ ಲೀಸ್ಟ್ ನಂಬರ್ ಬರುವಂಗ ನಂಬರಿಂಗನ್ನು ಕೊಡಬೇಕು. ಸೊ ಆ ಪೊಸಿಷನ್ನ ಬರೆಯುವಾಗ 1, 2 1 and 2 ಒಳಗೈತಿ, ಎಷ್ಟು ಬ್ರೋಮೋ ಗ್ರೂಪ್ಸ್ ಅಟ್ಯಾಚ್ ಅದಾವೆ, 2. ದಟ್ ಈಸ್ ಡೈಬ್ರೋಮೋ ಬೆಂಜಿನ್ ಆಸ್ ಇಟ್ ಈಸ್. 1, 3 ಡೈಬ್ರೋಮೋ benzene and 1, 4 dibromo benzene is the name. ಇದು IUPAC. ಸಪೋಸ್ ಕಾಮನ್ ನೇಮಿಂಗ್ ಒಳಗೆ ನಾವೇನಾದರೂ ನೇಮ್ ಮಾಡಬೇಕು, ಟ್ರಿವಿಯಲ್ ಸಿಸ್ಟಮ್ ಒಳಗೆ ಏನಾದರೂ ನಾವು ನೇಮ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಸ್ಮಾಲ್ ರೂಲ್ ಹೇಳಿಬಿಡ್ತೀನಿ, ನೆನಪಿಟ್ಕೊಂಡ್ಬಿಡ್ರಿ. ರೂಲ್ ಇನ್ ದ ಸೆನ್ಸ್ ನಿಮಗೆ ಅದು ನೆನಪಿಟ್ಕೋಬೇಕು. ಥ್ರೂಔಟ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಎಲ್ಲ ಕಡೆನೂ ನಿಮಗೆ ಹೆಲ್ಪ್ ಆಗ್ತೈತಿ. ಸಪೋಸ್ ಈಗ ಈ ರೀತಿ ಬೆಂಜಿನ್ ರಿಂಗ್ ಇತ್ತಂದ್ರೆ, ಸಪೋಸ್ ಈ ಕಾರ್ಬನ್ಗೆ ನಾವು 1 ಕೊಡಕತ್ತೀನಿ ಅಂತಂದ್ರೆ 1, 2, 3, 4,
5 6 ಕೊಡಾಕತ್ತೀನಿ ಅಂತ ತಿಳ್ಕೊರಿ. ಸೊ 1 and 2 ಪೊಸಿಷನ್ ಯಾವಾಗಲೂ ಏನಾಗಿರ್ತೈತೆ ಅಂದ್ರೆ ಆರ್ಥೋ ಆಗಿರ್ತೈತಿ. 1 2 ಪೊಸಿಷನ್ ಏನಿರ್ತೈತಿ 1 2 ಪೊಸಿಷನ್ ಯೂಸ್ವಲ್ ಏನಾಗಿರ್ತೈತಿ ಆರ್ಥೋ ಅಂಥೇಳಿ ರೀಪ್ರೆಸೆಂಟ್ ಮಾಡ್ತೀವಿ. ಆರ್ಥೋಕ್ಕೆ ಶಾರ್ಟ್ ಹಂಗೆ ಓ ಅಂಥೇಳಿ ಕರಿತೀವಿ. ಆಮೇಲೆ 1 and 3 1 and 2 and 1 and 6 ನೋಡ್ರಿ 1 and 2 ಮತ್ತು 1 and 6 ಏನಾಗಿರ್ತಾವೆ ಆರ್ಥೋ ಪೊಸಿಷನ್ ಒಳಗೆ ಇರ್ತಾವೆ. 1 and 3 and 1 and 5 ಏನಿರ್ತಾವಲ್ಲ ಮೆಟಾ ಪೊಸಿಷನ್ ಅಂತೇಳಿ ಕರಿತೀವಿ. ದಟ್ ಈಸ್ ಎಮ್ ಮೆಟಾ ಪೊಸಿಷನ್ ಎಮ್. ಆ್ಯಂಡ್ 1 4 ಈಸ್ ಕಾಲ್ಡ್ ಆಸ್ ಪ್ಯಾರಾ. 1 4 ಈಸ್ ಕಾಲ್ಡ್ ಆಸ್ ಪ್ಯಾರಾ ಪೊಸಿಷನ್. ಸೊ ಇಲ್ಲಿ ಏನೇನು ತಗೋಬೋದ್ರಿ 1 2 and 1 6 you can take here 1 3 and 1 5. 1 4 is the para position. ಸೊ ಹಂಗಂದ್ರೆ ಈ ಕಂಪೌಂಡ್ಸಿಗೆ ಕಾಮನ್ ನೇಮ್ ಮಾಡೋಣ. ಈಗ 1 and 2 ಪೊಸಿಷನ್ ಒಳಗೆ ಏನಾಗೈತ್ರಿ 2 ಬ್ರೋಮೋ ಅದಾವ. ಹಂಗಂದ್ರೆ ನಾ ಇದ್ರ ಕಾಮನ್ ನೇಮ್ ಏನು ಬರಿಬೋದು ಆರ್ಥೋ ಶಾರ್ಟ್ ಹಂಗೆ ಓ ಅಂತ ಬರಿಬೋದು. ಆರ್ಥೋ ಡೈಬ್ರೋಮೋ ಬೆಂಜೀನ್. ಆರ್ಥೋ ಡೈಬ್ರೋಮೋ ಬೆಂಜೀನ್ is the common name of this compound. In case of the common name we are going to use the terms like positions ಅನ್ನ ಮೆನ್ಷನ್ ಮಾಡ್ತೀವಿ. 1 and 2 ಪೊಸಿಷನ್ ಒಳಗೆ 2 ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಇದ್ದು ಅಂದ್ರೆ ಆರ್ಥೋ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಅದ 1 3 ಒಳಗಿತ್ತಂದ್ರೆ ಮೆಟಾ, 1 4 ಒಳಗಿತ್ತಂದ್ರೆ ಪ್ಯಾರಾ. ಸಿಮಿಲರ್ಲಿ 1 5 ಇತ್ತಂದ್ರೆ ಮೆಟಾ, 1 6 ಇತ್ತಂದ್ರೆ ಆರ್ಥೋ. ಈ ರೀತಿ ನಾವು ಏನು ಮಾಡ್ತೀವಿ ಪೊಸಿಷನ್ ಅನ್ನ ಇಂಡಿಕೇಟ್ ಮಾಡ್ತೀವಿ. ಹಂಗಂದ್ರೆ ಇಲ್ಲಿ ನೋಡ್ರಿ 1 and 3 ಪೊಸಿಷನ್ ಐತಿ. 1 and 3 ಪೊಸಿಷನ್ ಇದ್ರೆ ಏನು ಟರ್ಮ್ ಯೂಸ್ ಮಾಡ್ತೀವ್ರಿ ಮೆಟಾ. ವಿ ಆರ್ ಗೋಯಿಂಗ್ ಟು ಯೂಸ್ ದ ಟರ್ಮ್ ಮೆಟಾ. ಸೊ ಇಲ್ಲಿ ನೋಡ್ರಿ ಎಮ್ ಮೆಟಾ ಇಸ್ ಶಾರ್ಟ್ಲಿ ರಿಟನ್ ಆಸ್ ಎಮ್ ಡೈಬ್ರೋಮೋ ಬೆಂಜೀನ್. Okay, and then in the last one 1 4 is there. If 1 4 is there means para term you should use, that is para dibromo benzene is the name of this compound, that is common name. ಇವೆಲ್ಲ ಏನಾಗಿರ್ತಾವ್ರಿ ಆರ್ಥೋ ಮೆಟಾ ಪ್ಯಾರಾ ಪೊಸಿಷನ್ ಅನ್ನ ಇಂಡಿಕೇಟ್ ಮಾಡೋದೆಲ್ಲ ಕಾಮನ್ ನೇಮ್. 1 2 1 3 ಈ ರೀತಿ ಪೊಸಿಷನ್ ನಾವು ಏನು ಮೆನ್ಷನ್ ಮಾಡ್ತೀವಿ ಅವು ಎಲ್ಲ IUPAC ನೇಮಿಂಗ್. ಸೊ ಇವಾಗ ನಾವೇನು ಕಲ್ತೀವಪ್ಪ ಅಂದ್ರೆ ದಟ್ ಈಸ್ nomenclature of the substituted benzene compounds. The benzene IUPAC name is benzene itself. So which group is attached to that, you just add that name. For example, methyl benzene, nitrobenzene, bromobenzene, chlorobenzene. Those are the IUPAC names. Suppose the two groups are attached. Suppose the two groups are attached which those two groups are same only. Same ಇರಬೇಕು. ಅವಾಗ ಏನು ಮಾಡ್ರಿಪ್ಪ ಅಂದ್ರೆ ಅವಕ್ಕೆ ಲೀಸ್ಟ್ ನಂಬರ್ ಬರುವಂಗ ನಂಬರಿಂಗ್ ಕೊಡಬೇಕು. So while giving IUPAC name you can use the position 1 2 1 3 1 4 like that. Okay, while common name just you look at the position and you can write the respective terms like ortho, meta, para. Okay, so if for this benzene ring instead of same group, suppose ಒಂದ ಗ್ರೂಪ್ ಬದಲಿ ಈಗ ನಾನು CL ತಗೊಂಡೆ ಅಂದ್ರೆ ನಿಮಗೆ ಆಲ್ರೆಡಿ ನೇಮಿಂಗ್ ಕಲಿಸಿದ್ದೀನಿ, ಈ ರೀತಿ ಬರೀತೀರಿ. ಸಪೋಸ್ ಇಲ್ಲೊಂದು CL ಅಟ್ಯಾಚ್ ಐತಿ, ಇಲ್ಲೊಂದು NO2 ಅಟ್ಯಾಚ್ ಐತಿ, ಇಲ್ಲೊಂದು BR ಅಟ್ಯಾಚ್ ಐತಿ. ಸೊ ಅವಾಗ ಯಾವ ರೀತಿ ನೇಮಿಂಗ್ ಮಾಡಬೇಕು ಅದನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ. ಸೊ ದ್ಯಾಟ್ ಫರ್ದರ್ ವಿ ವಿಲ್ ಡಿಸ್ಕಸ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಅಂಟಿಲ್ ದ್ಯಾಟ್ ನೋಟ್ ಆನ್ ಆಲ್ ದ ಪಾಯಿಂಟ್ಸ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ಎವ್ರಿಥಿಂಗ್ ಯು ಮಸ್ಟ್ ಬಿ ನೋಟ್ ಡೌನ್, ಬಿಕಾಸ್ ಇಫ್ ಯು ಜಸ್ಟ್ ಲುಕ್ at the video you can able to understand, but later on you will forget all the things. So just make a note and watch the video once again. If you are not getting any points, watch once again and once again, so you will get the complete idea. Okay, thank you.